ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಂದು ಪಲಾವ್ ಮಾಡಿದೆ, ಯಜಮಾನ್ರು ತಿಂದು ಕೆಲಸಕ್ಕೆ ಹೋಗಿದ್ದಾರೆ. ಇವತ್ತು ನೋಡಿ ಅವ್ರು ಹೋದ್ಮೇಲೆ ಸ್ನಾನಕ್ಕೆ ನೀರಿಗೆ ಇಟ್ಕೊಂಡಿದ್ದೀನಿ ಒಲೆ ಹಚ್ಚಿ, ಮತ್ತು ಪಾತ್ರೆನೂ ತೊಳೆದಿಟ್ಟಿದ್ದೀನಿ. ಇವಾಗ ನೆಲ ಒರೆಸ್ಕೊಂಡು ಪೂಜೆ ಮಾಡಿಬಿಟ್ರೆ ಇವತ್ತು ಗೆದ್ದಂಗೆ ನಾನು ಒಂಥರ. ಇನ್ನೂ ಅಡುಗೆ ಕೂಡ ಮಾಡೋದಿದೆ, ಯಾಕಂದರೆ ಅವ್ರು ಊಟಕ್ಕೆ ಬರ್ತಾರಲ್ಲ, ಅಷ್ಟರಲ್ಲೇ ಅಡುಗೆ ಮಾಡಬೇಕು. ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರು ಮಾಡಬೇಕು. ಹೆಂಗಿದ್ರು ದೇವರಿಗೆ ಕಾಯಿ ಹೊಡಿತೀನಲ್ಲ ಅಂಥೇಳಿ ಸಾಂಬಾರು ಇನ್ನೂ ಮಾಡಿಲ್ಲ, ಮಾಡಬೇಕು. ಹಂಗೆ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ನೋಡಿ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮುಗಿಸಿದೆ. ನೋಡಿ ಅಮಾವಾಸ್ಯೆ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ? ಸಿಂಪಲ್ಲಾಗಿ ಮಾಡಿದ್ದೀನಿ. ಇವಾಗ ಊಟಕ್ಕೆ ಮನೆಗೆ ಬರ್ರಿ ಅಂದೆ, ಒಬ್ಬರೇ ಕೆಲಸ ಮಾಡ್ತಿರೋದಲ್ಲ, ಅದಕ್ಕೆ ಇಲ್ಲಿಗೆ ತೊಗೊಂಬ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಸಾಂಬಾರೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಆರೆಂಜ್ ಜ್ಯೂಸು ಮತ್ತು ಸ್ವಲ್ಪ ಮೊಸರು ತೊಗೊಂಡು ಅನ್ನ ಇದೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಹೋದ್ಸಲ ಆರೆಂಜ್ ಜ್ಯೂಸ್ ಮಾಡಿದಾಗ ತುಂಬ ಜನ ಕಮೆಂಟ್ ಹಾಕಿದ್ರಿ, ಹಾಲು ಹಾಕಬಾರ್ದು, ಅದು ಆಪೋಸಿಟ್ ಆಗುತ್ತೆ ಅಂತ. ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅದು ಒಂಥರ ಮಿಲ್ಕ್ ಶೇಕ್ ಥರ ಆಗಬಹುದು ಅಂತೇಳಿ ಹಾಕಿದ್ದೆ. ಅದಕ್ಕೋಸ್ಕರ ಇವತ್ತು ಹಾಲು ಹಾಕದೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ಹೋಗೋಣ. ಈಗ ಹೋಗ್ತಾ ಇದ್ದೀನಿ. ನೋಡಿ ಇದಕ್ಕೆ ಹಾಲು ಹಾಕಿಲ್ಲ, ನೀರು ಮತ್ತು ಸಕ್ಕರೆ, ಹಣ್ಣು ಹಾಕಿದ್ದೀನಿ ಅಷ್ಟೇ. ಮತ್ತು 2 ತಟ್ಟೆ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಉಪ್ಪು ಮತ್ತು ಅನ್ನ, ಈರುಳ್ಳಿ ತೊಗೊಂಡಿದ್ದೀನಿ. ಇದು ಬೆಳಗ್ಗೆ ಉಳಿದಿತ್ತು ಪಲಾವು. ಆಮೇಲೆ ಒಂದು ಮೊಸರು ಪ್ಯಾಕೆಟ್, ಇಷ್ಟು ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈಗಿದು ಅಷ್ಟು ಗಾಡಿಗೆ ಈಗ ಒಂದೇ ಥರ ಬೇಕಾಗತ್ತೆ ಟೈಲ್ಸು. ಅದೇ ಅಷ್ಟಕ್ಕೂ ಒಂದೇ ಥರ ಬೇಕಾಗತ್ತೆ. ಇಲ್ಲಿ ನಾವು ಅದನ್ನು ತಗೊಂಬಂದೀವಲ್ಲ, ಅದು ವೇಸ್ಟ್ ಆಗ್ತದೇನೋ. ಯಾವುದು ಬಾತ್ರೂಮಿಗೆ ಅಂತಂದು ತಗೊಂಬಂದೀವಿ ನೋಡಿ. ಒಂದು ಇಲ್ಲಿಗೆ ಬರ್ತೈತಿಲ್ಲ, ಯಾವುದು ಅಷ್ಟಕ್ಕೊಂದು ಟೈಲ್ಸ್ ತಂದಿಲ್ಲ, ಅದು ಎಷ್ಟಕ್ಕೊಂದು ತಂದೀವಿ ನಾವು. ಅವನ್ನ ಉಳಿತಾವ ಅನ್ನಿಸ್ತತಿ. ಇಲ್ಲೇ ಐತದೆ, ಇದು ನೈಸ್ ಮಾಡೋಣ ಈ ಮಕ್ಕನ. ಚೆನ್ನಾಗೈತೆ. ಸಟ್ಟು ಹೋಗಿ ಬರ್ತಾರ ಬಿಟ್ಟು ಸಾರು ನಾನು ಈಗ ಮಾಡ್ಕೊಂತರದ್ರಾಗೆ ಭಾಳ ಕರಿತತಿ ಅಂದು ತೋರ್ಸೋಣ ಮೊಸರು ಇಡೀ ಮೊಸರು ಸ್ವಲ್ಪ ಹಾಕ್ಯಾ ಮುಗಿತಾ. ಕ್ಲಾಸ್ ತಂದೆ ಹುಳಿ ಚೆನ್ನಾಗೈತಿ. ಚೆನ್ನಾಗೈತೆ ಅಂದ್ರೆ ಸಕ್ಕರೆ ಜಾಸ್ತಿ ಹಾಕ್ಬೇಕು ಹುಳಿ ಹಣ್ಣಿಗೆ. ಚೆನ್ನಾಗೈತೆ. ಕ್ಯಾಮ್ರಾ ಏನಾಗಿತ್ತು ನಿನ್ನೆಯಿಂದ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ.
ಕೆಲಸದ ಹತ್ರದಿಂದ ಇವಾಗ ಬಂದ್ವಿ ಮನೆಗೆ. ಸಾಂಬಾರು ಮಾಡಬೇಕಿತ್ತು. ಹಂಗೆ ಸಿಲಿಂಡ್ರ್ ಖಾಲಿಯಾಗಿತ್ತಲ್ಲ, ನಿನ್ನೆ ನಮ್ಮ ಅಮ್ಮನ ಮನೆಯಿಂದ ತೊಗೊಂಬಂದಿದ್ವಿ ಅರ್ಧ. ಇಲ್ಲಿಟ್ಟಿದ್ದೀನಿ ನೋಡಿರಿ. ಅದನ್ನು ಇಲ್ಲೊಬ್ರು ಕೈಲಿ ಬುಕ್ ಕೊಟ್ಟು ಹೋಗಿದ್ದೆ ತುಂಬಿಸಿಡ್ರಿ ಅಂತ. ಸಿಲಿಂಡ್ರು ಬಂದಿಲ್ಲ, ಹಾಗಾಗಿ ತುಂಬಿಸಿಟ್ಟಿಲ್ಲ. ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ನೆನ್ನೆನೇ ಬಟಾಣಿ ಕಾಳೆಲ್ಲ ಸುಲಿದಿಟ್ಟಿದ್ದೆ. ಇವತ್ತು ಟೈಲ್ಸ್ನವ್ರು ಬರ್ತಾರೆ, ಅಡುಗೆ ಮಾಡಿದ್ರೆ ಆಗತ್ತೆ ಅಂತ. ಬಟ್ ಅವ್ರು ಇವತ್ತು ಬಂದಿಲ್ಲ, ನಾಳೆ ಬರ್ತಾರಂತೆ. ಹಾಗಾಗಿ ಮತ್ತೆ ನಾಳೆನೇ ಮಾಡಿದರೆ ಆಯಿತು ಅಂತ ಇವಾಗ ನಮ್ಮಿಬ್ಬರಿಗೆ ಸ್ವಲ್ಪ ಟೊಮೊಟೊ ರಸಮ್ಮು ಮತ್ತು ಮೊಟ್ಟೆ ಬೇಯಿಸ್ಕೊಂಡು ತಿಂದರೆ ಆಯಿತು ಅಂತೇಳಿ ಇಟ್ಟಿದ್ದೀನಿ. ನೋಡೋಣ ಬನ್ನಿ ತೋರಿಸ್ತೀನಿ. ನೋಡಿ, ಈ ಕಡೆ ಟೊಮೊಟೊ ಬೇಯಕ್ಕಿಟ್ಟಿದ್ದೀನಿ ಮತ್ತು ಈ ಕಡೆ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಸ್ಬೆಂಡು ಅಲ್ಲಿ ಬಾಗಿಲು ಅದು ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಬಾಗಿಲೆಲ್ಲ ತರಬೇಕಲ್ಲ ಈಗ, ಹಾಗಾಗಿ ಅದನ್ನು ಕೇಳಿಕೊಂಡು ಅದಕ್ಕೇನೋ ಅಡ್ವಾನ್ಸ್ ಎಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇನ್ನೂ ಬಂದಿಲ್ಲ. ಹೋಗಿ ಅಕ್ಕಿ ಬೇರೆ ತರಬೇಕು ಇವತ್ತು, ರೇಷನ್ ಅಕ್ಕಿ. ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ. ಅಲ್ಲಿ 7:40 ಆಗ್ತಾ ಬಂತು. ಇನ್ನೇನು ಹೋಗೋಕ್ಕಾಗಲ್ಲ ಅನಿಸುತ್ತೆ. 8 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡತ್ತೆ ರೇಷನ್ ಕೊಡೋದು. ಇವರೇನು ಬರೋ ಹಂಗೆ ಕಾಣಲ್ಲ. ಇವತ್ತಾಗಲ್ಲ, ನಾಳೆ ನೋಡೋದು, ಹೋದರೆ ಹೋಗೋದು. ನಾಳೆ ಅವ್ರು ಬಂದಾಗ ಅಡುಗೆ ಮಾಡಿದ್ರೆ ಆಗುತ್ತೆ ಎಂದು ಇವಾಗ ಇದು ಮಾಡಿದ್ದೀನಿ. ಹಾಗೆ ಇದು ಬಾಕ್ಸ್ ಏನು ಅಂತ ಕೇಳ್ತಾಯಿದ್ರು ತುಂಬ ಜನ. ಅದನ್ನು ಅವ್ರು ಬರಲಿ, ಓಪನ್ ಮಾಡಿ ತೋರಿಸ್ತೀನಿ. ಅದರಲ್ಲಿ ಕರೆಂಟ್ ಐಟಮ್ಸ್ ಇದ್ದಾವೆ. ಅಂದರೆ ಕರೆಂಟ್ ಹಾಕ್ಸೋದಕ್ಕೆ ಅಂತ ಐಟಮ್ಸ್ ಏನೇನೋ ತರ್ತಾರಂತಲ್ಲ, ಅದೆಲ್ಲ ಅದರಲ್ಲಿದೆ. ಅದು ಯಾವುದ್ಯಾವುದಕ್ಕೆ ಏನೇನು ಅಂತಾರೆ ಅಂತ ಅವರಿಗಾದರೆ ಸ್ವಲ್ಪ ಗೊತ್ತಿರುತ್ತೆ, ನನಗಾದರೆ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಅವ್ರು ಬಂದಾಗ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಆಯಿತಾ. ಹ್ಞೂ 25,000 ರೂಪಾಯಿ ಹಾಕ್ಕೊಂಡು ಇದಕ್ಕೆ ಕರೆಂಟಿಂದು ವೈರಿಂಗ್ ಕಿಟಪ್ ಅಷ್ಟೇ. ಕರೆಂಟಿನ ಬಿಟ್ಟು ಅದು 10,000 ಬಿಟ್ಟು ಇದನ್ನ ಯಾಕೆ ಓಪನ್ ಮಾಡಕತ್ತೇನೆ ಹೇಳು. ನಿನ್ನ ಗೆಳತಿಯರದಾರಲ್ಲಪ್ಪ, ಹೇಳಿಲ್ಲ ಅಂತ ಯಾಕೆ ಕೆಲಸನೂ ಮಾಡಕ್ಕೆ. ಎಷ್ಟು ಪ್ಯಾಕ್ ಮಾಡ್ಕೊಟ್ಟ ಮತ್ತು ಐಟಮ್ಮು ಇದನ್ನು ಬಿಚ್ಚಬೇಕಿತ್ತು, ಕರಿ ಕವರ್ನಾಗಿರೋ. ಆಮೇಲೆ ತೋರಿಸ್ತಾನಂತ. ಇದಿಷ್ಟೇ 25,000 ರೂಪಾಯಿ ಮಾಲು. ಎಲ್ಲ ಲೋ ಬಜೆಟು, ಐಫೈ ಕಂಪ್ನಿದು. ಏನದು? ಇವು ಬಟಾಣಿ ಬರ್ತಾವ್ರ ಪ್ಲೇಟು. ಹಾಂ ಬಟಾಣಿ ಪ್ಲೇಟು ಹುಷಾರು. ಬಟಾಣಿ ಪ್ಲೇಟು ಇದು ಬಟನ್ ಬಟನ್ ಸ್ವಿಚ್. ಇದಕ್ಕೆ ಹಿಂಗೆ ಅಂಟಿಸೋದು. ಈ ಪ್ಲೇಟು ಇದಕ್ಕೆ ಫಿಕ್ಸ್ ಮಾಡೋದು. ಇದು ಚಕ್ಪಟ್ಟು. ಇದು ಒಂದು ಬಟನ್ ಪ್ಲೇಟ್, ನಂಬರ್ ಪ್ಲೇಟ್ಗಳು ಪ್ಲೇಟು ಫಿಕ್ಸ್ ಮಾಡೋದಾಗ.
ಇವರು ಕರೆಂಟ್ನೇರು ಬಳಸ್ತಾ ಸ್ಪ್ರಿಂಗು ವೈರಿಂಗ್ ತಗೋಬೇಕಲ್ಲ RCCಯಿಂದ ಒಳಗೆ ಹೊರಗೆ, ಅದು ಸ್ಪ್ರಿಂಗ್ ಇದು ನಾಕಿ ವೈರ್ ತಗೊಂತಾರೆ ಅವರು. ಅದೇನು ತಡೆಯಪ್ಪ ನೋಡಿಲ್ಲ ಬಿಡು, ಓಪನ್ ಮಾಡ್ಬಿಡ. ಅಲ್ಲ ಏನಂತ ಹೇಳಿ ಇದು ಈ ಚಾರ್ಜ್ ಆಗೋ ಪಿನ್ನುಗಳು ಇವು. ಇಷ್ಟು ಇದು ಪಿನ್ ಬಾಕ್ಸು. ಅದು ಮೇಲೆ ನೋಡಿದ್ರೆ, ಬಾಕ್ಸ್ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ ಕಾಣ, ಬಿಚ್ಚಬೇಡ. ಹೆಂಗೆ ಗೊತ್ತಾಕತಿ? ಅದೇ ಚಿತ್ರ ಕೊಟ್ಟಾರ ನೋಡಿ, ಈ ಥರ ಪಿನ್. ಅದೇನೋ ಅಷ್ಟು ದೊಡ್ಡ ಬಾಕ್ಸ್ನಾಗೆ ಲೈಟಿಂಗ್ಸ್. ಬಲ್ಪ್ ಹಾಕಕ್ಕೆ. ಫ್ಯಾನು ಅವಕ್ಕೆಲ್ಲ ಇದು ಪ್ಲೇಟು ಸೀಲಿಂಗ್ ಒಳಗೆ ಹಾಕೋದು, RCC ಒಳಗೆ. ಏನು ಗೆಸ್ ಮಾಡು. ಡಿಂಗ್ ಡಾಂಗ್ ಅಂತ ಇದೆ ಅದ್ರ ಮೇಲೆ. ಟಿಂಗ್ ಟಾಂಗೆ ಬೆಲ್ಲ. ಫೀಸು ಕರೆಂಟಿನ ಫೀಸ್ಗಳು ಎಲ್ಲ ಫೀಸು. ಇದು ಸಿಂಗಲ್, ಇದು ಡಬಲ್ಲು ಫೀಸು. ಏನಾಗಿದ್ದು ಹಿಂಗೆ ತೋರಿಸ್ಬೇಕಾಗಿತ್ತು. ಇನ್ನೂ 7 ಬರ್ಬೇಕಿದ್ರಾಗ ಕಲರ್ ಲೈಟಿಂಗ್ಸ್. ಇವು ಯಾವ್ಯಾವ ಕಲರ್ ಅದಾವ? ಆ ಕಲರ್ ಅದಾವ? ಅದೇ ಕಲರ್. ಬ್ಲೂ ಒಂದೇ ಇರೋದು, ಅದಿ ಕಲರು, ನೀಲಿ ಕಲರು, ಇವು 2 ಇದಾವೆ. ಇನ್ನೂ ರೆಡ್ ಕಲರ್ ಸಿಗಲಿಲ್ಲ. ಇನ್ನೂ 7 ಬರ್ಬೇಕಲ್ಲ. ಇನ್ನೂ 7 ಪೀಸ್ ಅದ ತರಕ್ಕೆ ಹೋಗಿದ್ದೆ, ಅವ್ರು ಕೊಡಲಿಲ್ಲ. ಎಲ್ಲನೂ 2 ಹಾಕಿ ತಗೊಂಡಿಯಾ? ಮತ್ತು ಪಿಂಕ್ 2 ತಗೊಂಡಿಯಾ? ಕೆಂಪದ ಗುಲಾಬಿ ಬಣ್ಣ ಇವು. ಪಿಂಕ್. ಇವು 2 ಕಲರಾ? ಇವೆರಡು ತಗೊಂಡಿಯಾ? ಇವೆರಡು. ಆಮೇಲೆ ಇವೆರಡು ನೀಲಿವು, ಹಸಿರು ಒಂದು. ಆಮೇಲೆ ಇನ್ನೊಂದು ಇನ್ನು 7 ಬರ್ತಾವೆ ಇವು. ಇವು ಸೀಲಿಂಗ್ ಒಳಗೆ ಫ್ಯಾನಿಗೆ ಇದಕ್ಕೆ ಹಾಕಕ್ಕೆ ಸೀಲಿಂಗ್ ಪ್ಲೇಟ್. ಅವು ಇವೆಲ್ಲ ಅಷ್ಟು ಅವ ಸ್ವಿಚ್ ಬೋರ್ಡ್ ಟಿಕ್ಟಾಕ್ ಚಚ್ಚಪಟ್ಟ ಅಂತಾರೆ. ಇದಕ್ಕೆ ರೇಟ್ ಆಗಿದ್ದೇನು ಗೊತ್ತಾ? ಗಮ್ ಟೇಪು ಇನ್ನೂ ಇದಾವೆ ಇದ್ರ ಗಮ್ ಟೇಪು ಇಲ್ಲೇ ಇದಾವೆ. ತಡಿ, ಅಷ್ಟು ಗಮ್ ಟೇಪು. ಅದೇನು ವೈರಿಂಗು, ವೈರ್ ಹಾಕ್ತಾರಲ್ಲ. ವೈರಿದೆ ಅದೊಂದು. ಇದು ಆಫ್ ವೈರು. ಇವು ಕೇಬಲ್, ಇದು ವೈರು ಮನೆಗೆ, ಇದು ಡಿಶ್ಶಿಂದು. ಅದು ಇದ್ರೊಳಗೆ ಇಡ್ಬೇಕೇನಪ್ಪ ಅವೆಲ್ಲ. ಟ್ರಂಕ್ ಒಳಗಡೆ ವೈರು ಇವು ಯಾವನು ಕಡೆ ಎಲ್ಲ ಇಲ್ಲಿ ಇವೆಲ್ಲ ಬಾಕ್ಸ್ ಒಳಗೆ ಇರ್ತಾವಲ್ಲ. ಅಲ್ಲ ಅದನ್ನ ವೈರ್ ಆದರೆ ಇಲ್ಲಿ ಮತ್ತೆ ಬಿಡ್ತಾರ ಸಾಮಾನ್ಯ.
ಇದು ಫ್ಯಾನ್ ತಳ ಬರ್ತೈತಲ್ಲ ಮೇನ್ ಲೈಟ್ ಹ್ಞೂ ಹಾಲಿಗೆ ಹ್ಞೂ ಅದಕ್ಕಿದು ಇವೆಲ್ಲ ಸ್ಕ್ರೂ ಓಕೆ ಫಿಟ್ ಮಾಡಕ್ಕೆ ಸ್ಕ್ರೂ ಇದ್ರಾಗ ಅದಾವೆ ಹ್ಞೂ ಆರು ಸೈಜ್ ಇದಾವೆ. ಹ್ಞೂ ಆಮೇಲೆ ಮೇನ್ ಸೋಯರ್ ಬರ್ತೈತಿಲ್ಲ ಮೇನ್ ಸೋಯರು ಅವಕ್ಕೆ ಅವಾಗ ಈ ಥರದ ಕ್ಲಿಪ್ ಬರವು, ಈಗ ಈ ಥರದ್ದು ಪ್ಲಾಸ್ಟಿಕ್ ಮಾಡ್ಯಾರ. ಹ್ಞೂ ನನ್ನ ಇದು ದೊಡ್ಡ ಹೆವಿ ಪೀಸ್ ಇದು. ಹ್ಞೂ ಒಂದು ವೈರಿಂಗ್ ಹಾಕೋದು ಎಲ್ಲರಿಗೂ ಗೊತ್ತಿರ್ತೈತಿ. ಹ್ಞೂ ವೈರಿಂಗ್ ಹಾಕೋದು ನಾನು ಇವ್ಯಾವು ನೋಡಿರಲಿಲ್ಲ. ಎಲ್ಲ ಫಿಟ್ ಮಾಡಿದ್ಮೇಲೆ ಅದೇ ಆ ಸ್ವಿಚ್ ಒಂದೇ ಗೊತ್ತು ನೋಡಷ್ಟೇ. ಚಟ್ಪಟ್ ಅನ್ನೋ ಸ್ವಿಚ್ ಒಂದು ಗೊತ್ತುಬಿಟ್ರೆ ಇನ್ಯಾವ ಗೊತ್ತಿಲ್ಲ ಇದ್ರಾಗ. ಇದು 25,000 ಆಯ್ತು ನೋಡಕ್ಕೆ ಇಷ್ಟಕ್ಕೆ. ಹ್ಞೂ ಚೆನ್ನಾಗದವ. ಹ್ಞೂ ಎಲ್ಲ ಹೈಫೈ ಕಂಪ್ನಿ ತಂದಿದ್ದು ನಾನು. ಸೂಪರ್. ಇವಾಗೇ ನೋಡಿದ್ದು ನಾನು. ಸ್ವಿಚ್ ಒಂದೇ ಗೊತ್ತಿತ್ತಷ್ಟೆ. ಸೊ ಅದು ಮೇಲೆ ಹಾಕಿರ್ತಿದ್ರಲ್ಲ ಅದೊಂದು ನೋಡಿದ್ದೆ, ಇವ್ಯಾವ ನೋಡಿರಲಿಲ್ಲ. ಪ್ಲಂಬರ್ ಸಾಮಾನನ್ನು ತೋರಿಸ್ಬೋದಿತ್ತು, ಇಲ್ಲಿ ಇಟ್ಕೊಳಕ್ಕೆ ಸಾಮಾನು ಜಾಗ ಇಲ್ಲಲ್ಲಪ್ಪಿ. ಅದು ತಂದಾಗ ಅಲ್ಲೇ ಇಟ್ಟಾಗ ನೋಡಂತ ತೋರಿಸಿದ್ರು. ಟಿಂಗ್ ಟಾಂಗ್ ಅಂತ ಎಲ್ಲ ಬರ್ತಾವ. ಡಿಂಗ್ ಡಾಂಗ್ ಮಸ್ತ. ಬಿಡಪ್ಪಿ ಏನಾರ ಆದಿತ್ತು. ಈ ಕರಿ ಕಬರ್ನಾಗೇನು ತೋರ್ಸು. ಅವು ಮೇನ ಈ ಥರದ್ದು ಅಲ್ಲೇ ರೇಟ್. ಎಲ್ಲ ಕರೆಕ್ಟ್ ಅದಾವ. ಇವು ಕಲರ್ ಲೈಟಿಂಗ್ಸ್ ಇದಾವಲ್ಲ, ಇವು 7 ಪೀಸ್ ಇರೋದು. ಇನ್ನೂ 7 ಪೀಸ್ ಅದ ಹೋಗಿದ್ನಲ್ಲ, ಎಲ್ಲ ದುಡ್ಡು ಕೊಟ್ಟು ಬಂದಾನಿ. ಅವ್ನು 7 ಪೀಸ್ ತರಬೇಕು. ಇವು ಯಾವ ಪ್ಲೇಟ್ ಅಂತ ಅವು ಈ ಥರ ಪ್ಲೇಟ್ ಅವು ತೋರಿಸಿ ಈ ಥರ ಪ್ಲೇಟ್ ಅಂತ ಇವಾಗ ಪ್ಲೇಟ್ ನೋಡಿ. ಈ ಥರ ಪ್ಲೇಟ್ ಬೆಳಗ್ಗೆ ಕಸ ಹೊಡೆಯಬೇಕಾದ್ರೆ ಬಿತ್ತು ಕಣಪ್ಪಿ ಅದು ಅಲ್ಲಿಂದ. ಏನು ಇದು ಏನು ಪ್ಲೇಟ್ ಅದು ಏನು ಆಗಲ್ಲ. ಅದು ಚಟ್ಪಟ್ ಬಟನ್ ಒತ್ತ ಸೆಂಟ್ರಿ ಹಾಕ್ತಾನೆ. ಇದು ಹಾಲಿಂದ ಮೇಲೆ ಫ್ರಂಟಿಂದ ಎಲ್ಲ ಸೇರಿ ಇದೆ ಅಲ್ಲ ಪ್ಲೇಟ್ ತೋರಿಸಿದ್ದು. ಇಷ್ಟು ಅವೇ ಅದ್ರೊಳಗೆ ಇದ್ದಾವೆ. ಜಾಗ ಆಗಲ್ಲ ಅಂದ್ರೆ ಅದ್ರಾಗೆ. ಈಗ ಅದೊಂದೇನಾ ಟ್ರಂಕ್ ಒಳಗಿಡೋದು? ನೀವು ಅಷ್ಟು ಇಷ್ಟು ವೈರ್ಯ ಹಿಡಿಸ್ತಾವ. 15,000 ರೂಪಾಯಿ ದುಡ್ಡಪ್ಪ. ತೆಗೆದು ಇಡ್ಬೇಕ ಏನು ಬಾಕ್ಸ್ ಹಿಡಿಸ್ತಾವಪ್ಪ. ಹಿಡಿತೈತ ಅಲ್ಲಿ ಬಗ್ಗಿ ತೆಗಿಬೇಕೇನ ತೆಗಿತಂತ. ನಾ ಇರೋದು ಎದಕ್ಕೆ ಇಟ್ಕೊಂಡು ನಾನು ಏನು ಅಂತ ಮಾತಾಡ್ತೀಯಪ್ಪಿ. ಅವನಪ್ಪಿ ಈಗ ಹಾಕು, ನೀನು ಹಾಕು ಫಸ್ಟ್. ಇದನ್ನ ಹಾಕು. ಇದೇನು ಅಂದಿಲ್ಲ. ಅಷ್ಟು ಹಿಡ್ಸಂಗೆ ಕಾಣಲ್ಲ ಅನ್ಸುತ್ತೆ. ಇದು ಹಿಡಿಸ್ಬೇಕಾಗುತ್ತೆ. ಬಾಗಿಲು ಮುಚ್ಚೋಕ್ಕೆ ಗಾಡ್ರೇಜ್ನಾಗ ಇಡಂತೆಗ. ಇದು ನಡೆಸ್ಬೋದು ಅನ್ನಿಸ್ತೈತೆ.
ಸುಮ್ಮನೆ ಈ ಬಟ್ಟೆ ಬ್ಯಾಗ್ ಒಳಗೆ ಹಿಡಿಸ್ತತೆ ನೀವು. ಅಲ್ಲೇ ಇದು ಮಾಡಿದ್ದೆ. ನಾನೇಂದಿ ಏನು ವರದಕ್ಷಿಣೆ ಏನೋ ಅಂತ ಮಾತಾಡ್ತೀಯಪ್ಪಿ. ಕೊಟ್ಟಿರೋದು ವರದಕ್ಷಿಣೆ ಕೊಡ್ತಾರೆ ನಿನಗೆ ವರದಕ್ಷಿಣೆ. ಎಲ್ಲರ ಮನೆಗೆ ಗಾಡ್ರೇಜ್ ಕೊಟ್ರೆ ನಾನು ಹೆಂಡತಿ ಮನೆಗೆ ಟ್ರಂಕ್ ಕೊಟ್ಟಾರ. ಅಯ್ಯೋ ಓಲ್ಡ್ ಫ್ಯಾಷನ್ ಬಿಡಪ್ಪಿ, ಓಲ್ಡ್ ಫ್ಯಾಷನ್. ನಮ್ಮಮ್ಮಗೆ ಅವ್ರ ಅಮ್ಮವ್ರ ಮನೆ ಕೊಟ್ಟಿದ್ರ. ಅದನ್ನ ನೀನು ಅದನ್ನ ಶೋಕೇಶ್ ಮಾಡಿರ್ತಾನೆ, ಅದನ್ನ ತಂದು ಇಡು. ನನಗೆ ನಮ್ಮಮ್ಮ ಕೊಟ್ಟತಾ, ನಾನು ನನ್ನ ಮಗಳಿಗೆ ಕೊಡ್ತೇನೆ. ಬಟ್ಟೆ ಕರೆದು ಪರವಾಗಿಲ್ಲ, ಅವು ಚೆನ್ನಾಗಿಲ್ಲ. ಬಟ್ಟೆ ಹಾಕೊಂಡ್ಲಂಗೆ ಹಂಗೆ ಓಡಾಡ್ತೀಯ. ಬಟ್ಟೆ ಕಡಿದ್ರು 3,000 ರೂಪಾಯಿ ಒಂದು ಇದು ವಾ ಬ್ಯಾಗ್ ಹರಿತತಿ. ಚಪಾತಿ ಗೋಲಿ ಇಡ್ಸಲ್ಲ ಕಣಪ್ಪಿ, ಯಪ್ಪಿ ಇಡ್ಸಲ್ಲದ. ಗಾಡಿ ಎಲ್ಲಿ ಇಡ್ತೀವಿ? ಗಾಡ್ರೇಜ್ನಾಗ ಇಡ್ಬೇಕಷ್ಟೆ, ಒಳಗಿನ ಕಾನಾಗೆ. ಒಳಗಿನ ಕಾನಾಗ ಇಡ್ಸಲ್ಲ. ನೋಡಂತಾಗ ಎಲ್ಲಿ ಇಡಿಸ್ತತಲ್ಲೇ ಈಗ ಇಡ್ಬೇಕು. ರಾತ್ರಿ ನಮ್ಮ ಮನ್ಯಾಗ ಒಂದು ಅದಾವಲ್ಲ, ಇಲ್ಲಿ ನಿನ್ನ ಫ್ರೆಂಡ್ಸು ನಿನ್ನ ಫ್ರೆಂಡ್ಸ್ ಅವರು ಅದಾ ನೀನು ಮಾಡ್ದಂಗೆ ಮಾಡೋದು. ಅದಾ ನಾನು ಮಾಡ್ದಂಗೆ ಮಾಡ್ತಾರ, ನೀನು ಮಾಡ್ದಂಗೆ ಮಾಡಲ್ಲ. ನಾನು ಚೆನ್ನಾಗಿರ್ತೇನೆ, ನೀನು ಒಯ್ಕೆ ಮಾಡಿ. ಅವು ಹಂಗೆ ರಾತ್ರಿ ಎಲ್ಲ ಒಯ್ಕೊಂತವಲ್ಲ. ಆಗಲ್ಲ. ಆರೋಗ್ಯ ಸ್ವಲ್ಪ ಯಾಕತ್ತೈತಿ ನಿಮ್ಗೆ.